ಸವಾಲನ್ನು ಸ್ವೀಕಾರ ಮಾಡ್ತಾರೆ. ಸವಾಲ ಏನು ಸವಾಲು? ಈಗ ಅವರು ರಾಜ್ಯದಿಂದ ಹೇಳಕತ್ತಾರ ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರು, ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು. ಅದಕ್ಕೆ ನಾನು ಈ ಹಿಂದೆ ತಾವು ಮಾತಾಡಿದ್ದಕ್ಕೆ ನಾನು ಸವಾಲು ಸ್ವೀಕರಿಸ್ತೀನಿ ಅಂತ ಈ ರೀತಿ ಅವ್ರಿಗೆ ನಾವು ದಮ್ಮಿದ್ರೆ ಉಸಿಗಿನ ಪಾಯಿಂಟ್ ಎಲ್ಲಿದಾವೆ ಅಲ್ಲಿ ಕರ್ಕೊಂಡು ಹೋಗಿದ್ವಿ, ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಅವ್ರು ಸಚಿವರು ಅಂತ ಸವಾಲು ಹಾಕಿದ್ದಾರೆ. ಬಹಿರಂಗ ನನಗೆ ಮಾತ್ರವಾದ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದನ್ನು ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬರಗಾಲದ ಭೇಟಿಯನ್ನು ಕೊಟ್ಟಿದ್ದೀನಿ ಜಿಲ್ಲೆಯಲ್ಲಿ, ಅವರಿಗೆ ಪರಿಹಾರ ಕೊಡಿಸುವಂಥದ್ದು ಏನು 20 ಕೋಟಿ ಅನುದಾನ ಅವರಿಗೆ ಏನು ವಿಮೆ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಬಾಕಿ ಇತ್ತು ಅದನ್ನು ಇವತ್ತು ಕೊಡಿಸುವಂಥ ರೈತರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲಿಸಿ ಮನ್ಯಾಗ ಕೂತಾರಲ್ಲ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾವು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನು ವಿನಾಕಾರಣ ಆರೋಪಗಳನ್ನು ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಿದರೂ ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ ಅದನ್ನೇ ತಿಳ್ಕೊಬೇಕು. ದೊಡ್ಡ ಓಟಿಗೆ ಮತ್ತೆ ಇದರಿಂದ ಬಾಕಿ ಇತ್ತು, ಅದನ್ನು ಇವತ್ತು ಕೊಡಿಸುವಂಥ ರೈತರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲಿಸಿ ಮನ್ಯಾಗ ಕೂರ್ಸಾರಲ್ಲ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾವು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನು ವಿನಾಕಾರಣ ಆರೋಪಗಳನ್ನು ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಿದರೂ ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ ಅದನ್ನೇ ತಿಳ್ಕೊಬೇಕು. ದೊಡ್ಡ ಓಟಿಗೆ ಮತ್ತೆ ಇದರಿಂದ ಉತ್ತರ ಏನು ಕೊಡ್ತೀರಿ ಅವ್ರಿಗೆ? ಒಂದು ದಿವಸ ಮಾತಾಡೋರಿಗೆ ಏನು ಕೊಡ್ಬೋದು, ದಿವಸಗಳವ್ರಿಗೆ ಏನು ಸವಾಲು? ನಾನು ಸವಾಲು ಬಹಳಷ್ಟು ಹಾಕಿನಿ, ಆ ಸವಾಲಿಗೆ ಉತ್ತರ ಕೊಟ್ಟಿಲ್ಲ ಆ ಮನುಷ್ಯ. ಉಸ್ಕಿನ ಪಾಯಿಂಟಿಗೆ ಕರೆಯೋದು ಸವಾಲಲ್ಲ ಸರ್. ಈಗ ಎಲ್ಲಿ ಜನರ ಮಧ್ಯೆ ಬಂದು ಉತ್ತರ ಕೊಡ್ಬೇಕು ನಾವು ಜನಪ್ರತಿನಿಧಿಗಳು, ಉಸ್ಕಿನ ಪಾಯಿಂಟ್ನಾಗ ಹೋಗಿ ಉತ್ತರ ಕೊಡೋದಲ್ಲ. ಅದನ್ನು ನಾನು ಹೇಳ್ತೀನಿ ವಿವರವಾಗಿ ಇನ್ನೂ ಬೇಕಾದ ಸಂದರ್ಭ.